ಒಂದೇ ವಿಚಾರ ಎರಡು ದೂರು. ಸ್ವಾಮೀಜಿ ವಿಜಯಪುರದಲ್ಲಿ ಬ್ಲ್ಯಾಕ್ಮೇಲ್ ದೂರು ನೀಡಿದ್ರೆ ಅದೇ ಸ್ವಾಮೀಜಿ ವಿರುದ್ಧ ಮಹಿಳೆ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾರ ಸ್ವಾಮೀಜಿ, ಏನದು ದೂರು ತೋರಿಸ್ತೀವಿ ನೋಡಿ. ಎರಡ್ಮೂರು ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಮತ್ತು ಕುತಂತ್ರ ನಿರಂತರ ನಡೀತಾನೆ ಇತ್ತು. ಆರೋಪದಲ್ಲಿ ಯಾವುದೇ ಹೊರಳಿಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಜಯ ಮೃತ್ಯುಂಜಯ ಸ್ವಾಮಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಸ್ವಾಮೀಜಿಯಿಂದಲೂ ಮಹಿಳೆ ವಿರುದ್ಧ ದೂರು, ಬೆದರಿಕೆ ಬಾಂಬ್. ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪದಚ್ಯುತ ಸ್ವಾಮೀಜಿ ಮೀಸಲಾತಿಗಾಗಿ ಪಾದಯಾತ್ರೆ ಮೂಲಕ ಭಾರಿ ಸದ್ದನ್ನು ಮಾಡಿದ್ರು. ಆದ್ರೀಗ ಇದೇ ಸ್ವಾಮೀಜಿ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಾರೆ. ಅನುಚಿತವಾಗಿ ವರ್ತಿಸಿದ್ದಾರೆ, ವಿಡಿಯೋ ಕಾಲ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ, ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದಾರೆಂದು ನಿನ್ನೆ ಸಿಎಂ, ಗೃಹ ಸಚಿವರು ಹಾಗೂ ಮಹಿಳಾ ಆಯೋಗಕ್ಕೆ ಬೆಂಗಳೂರಿನ ಮಹಿಳೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಮಹಿಳೆ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನು ಲಿಂಗಾಯತ ಸಮಾಜಕ್ಕೆ ಸೇರಿದವಳಾಗಿದ್ದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಾಧಿಪತಿಗಳ ಭಕ್ತಿಯಾಗಿದ್ದೇನೆ. ಶ್ರೀಗಳು ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಭೇಟಿಯಾಗಿ ಮಾತನಾಡಿ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಹೀಗೆ ಪರಿಚಯವಾಗಿದ್ದಂಥ ಸ್ವಾಮೀಜಿಯವರು ನನ್ನನ್ನು ಮಠಕ್ಕೆ ಕರೆಸಿದ್ರು. ಪ್ರಸಾದ ಕೊಡ್ತೇನೆ ಅಂತ ಹೇಳಿ ನನ್ನ ವಿಶ್ವಾಸವನ್ನ ದುರುಪಯೋಗ ಮಾಡಿಕೊಂಡು ನನ್ನೊಂದಿಗೆ ಮಾತನಾಡ್ತಾ ಅಸಭ್ಯವಾದ ಪದಗಳನ್ನು ಬಳಸಿದ್ದಾರೆ. ನನ್ನ ಮೈಕೈ ಮುಟ್ತಾ ನನ್ನೊಂದಿಗೆ ದೈಹಿಕವಾಗಿ ತಪ್ಪಾಗಿ ವರ್ತಿಸಿದ್ದಾರೆ. ಆ ಸಮಯದಲ್ಲಿ ನನ್ನ ತಿಳುವಳಿಕೆ ಇಲ್ಲದೆ ನನ್ನ ಮೇಲೆ ಅವರು ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಇದೀಗ ಆ ವಿಡಿಯೋವನ್ನ ಬಳಸಿ ಅವರು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು ಪ್ರತಿ ರಾತ್ರಿ ನನಗೆ ಬೆತ್ತಲೆ ವಿಡಿಯೋ ಕಾಲ್ ಮಾಡ್ತಾರೆ. ಮಹಿಳಾ ಆಯೋಗಕ್ಕೆ ಬಂದ ದೂರನ್ನ ದಕ್ಷಿಣ ವಿಭಾಗದ ಡಿಸಿಪಿಗೆ ನೀಡಿದ್ದು ತನಿಖೆಗೆ ಸೂಚಿಸಲಾಗಿದೆ. ನಿನ್ನೆ ಸಾಯಂಕಾಲ ಕೊಟ್ಟಿದ್ದಾರೆ 5-6 ಗಂಟೆ ಸಮಯದಲ್ಲಿ. ಅದು ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಒಂದು ಹೆಣ್ಮಗಳು ಕೊಟ್ಟಿದ್ದಾರೆ, ಬಾಗಲಕೋಟೆಯ ಬಸವ ಮೃತ್ಯುಂಜಯ ಸ್ವಾಮಿ. ಸೊ ಆ ತಾಯಿಯನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಆ ಖಾಸಗಿ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ನೀನೇನಾದರೂ ನಮಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂಥೇಳಿ ಆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂಥೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು DCP ಅವರಿಗೆ ಲೆಟ್ರನ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ಮಹಿಳೆ ವಿರುದ್ಧ 3 ಕೋಟಿ ಬ್ಲ್ಯಾಕ್ ಮೇಲ್ ಕೇಸ್. ವಿಷಯ ಏನಂದ್ರೆ, ಮಹಿಳೆ ದೂರು ಕೊಡುವ 2 ದಿನಕ್ಕೂ ಹಿಂದೆ ಅಂದ್ರೆ 4ನೇ ತಾರೀಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮಹಿಳೆ ವಿರುದ್ಧವೇ ದೂರು ನೀಡಿದ್ದಾರೆ. ನಾನು ಆಶ್ರಮ ನಡೆಸುತ್ತಿದ್ದು ಬಡ ಮಕ್ಕಳ ಊಟಕ್ಕಾಗಿ ದಾನಿಗಳ ಕೈಯಲ್ಲಿ ಸಹಾಯ ಮಾಡಿಸಿ ಅಂತ ನನ್ನ ಬಳಿ ಬಂದಿದ್ಲು. ನಂತರ ನಮ್ಮ ಕೆಲವು ಮಾತಿನ ಆಡಿಯೋಗಳನ್ನ ತಿರುಚಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಟಿವಿ ಮತ್ತು ಯೂಟ್ಯೂಬ್ ಚಾನೆಲ್ಗಳಿಗೆ ನೀಡೋದಾಗಿ ಬೆದರಿಕೆ ಹಾಕಿದ್ದಾರೆ. ತ್ರಿವೇಣಿ ಆರ್, ಪೃಥ್ವಿ ಗೌಡ, ಯಶವಂತ ಮತ್ತು ಸ್ಪೀಡ್ ನ್ಯೂಸ್ ಎಂಬ ಯೂಟ್ಯೂಬ್ ಚಾನಲ್ MD ವೀರೇಶ್ ಎಲ್ಲರೂ ಸೇರಿ 3 ಕೋಟಿ ರೂಪಾಯಿಗೆ ಒತ್ತಡ ಹೇರಿದ್ದಾರೆಂದು ವಿಜಯಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು FIR ದಾಖಲಿಸಲಾಗಿದೆ. 2-3 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಮತ್ತು ಕುತಂತ್ರ ನಿರಂತರ ನಡೀತಾನೆ ಇತ್ತು. ಆ ಸಿಡಿ ಈ ಸಿಡಿ ಅಂತ ಅದನ್ನ ಅಪಪ್ರಚಾರ ಮಾಡ್ತಾ ಇದ್ರು, ಬ್ಲ್ಯಾಕ್ ಮಾಡ್ತಾ ಇದ್ರು. FIR ದಾಖಲಾದ್ಮೇಲೆ ಕೆಲವರು ವಿನಾಕಾರಣ ಅದನ್ನ ವೀಕ್ ಮಾಡ್ಲಿಕ್ಕೋಸ್ಕರವಾಗಿ ಆರೋಪ ಮಾಡ್ತಿದ್ದಾರೆ. ಆ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಮಹಿಳೆ ಮಾಡಿರೋ ಆರೋಪ ಸತ್ಯವೋ ಇಲ್ಲ ಸ್ವಾಮೀಜಿ ಮಾಡಿರೋ ಆರೋಪ ಸತ್ಯವೋ ಸದ್ಯಕ್ಕೆ ಯಾವುದೂ ಸ್ಪಷ್ಟವಾಗಿ ಇಲ್ಲ. ತನಿಖೆ ನಡೆದ ನಂತರವಷ್ಟೇ ಸತ್ಯ ಏನೆಂದು ಗೊತ್ತಾಗಬೇಕಿದೆ. ಪ್ರಜ್ವಲ್, TV9 ಬೆಂಗಳೂರು.